ಈ ಸುಂದರ ದಿನದಂದು ಕೈಜೋಡಿಸಿ ನಮಸ್ಕರಿಸೋಣ. ಅಪರೂಪ ಗುರುವಾದ ಬಾಬೂಜಿ ಮಹಾರಾಜರಿಗೆ ದೈವತ್ವವನ್ನು ಅನ್ವೇಷಿಸುವ ಮಾರ್ಗವನ್ನು ನಮಗೆ ತೋರಿದ ಅವರ ಜ್ಞಾನ ಸಲೀಸಾದ ಮಾರ್ಗವಾದ ಸಹಜ ಮಾರ್ಗದ ಸ್ಥಾಪಕ. ಅಲ್ಲಿ ಎಲ್ಲೆಡೆ ವಾಸ್ತವವಿದೆ. ಬಾಬೂಜಿ ಒಮ್ಮೆ ಕೇಳಿದರು ಮತ್ತು ನಂತರ ಉತ್ತರಿಸಿದರು, ದೇವರು ಸರಳನಾಗಿದ್ದಾನೆ ಮತ್ತು ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಸರಳತೆ ಮತ್ತು ಶುದ್ಧತೆ ಅಂತಿಮವು ಅದಕ್ಕೆ ಮುಸುಕಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಬಾಬೂಜಿಯು ಪ್ರಾಚೀನ ಪ್ರಾಣಾಹುತಿಯನ್ನು ಪುನಃ ಕಂಡುಹಿಡಿದರು. ದೈವಿಕ ಶಕ್ತಿಯನ್ನು ರವಾನಿಸುವ ಕಲೆಯು ಕಳೆದು ಹೋಗಿದೆ. ಮಾಸ್ಟರ್ ಪ್ರಾಣಾಹುತಿಯ ಮೂಲಕ ವಿದ್ಯಾರ್ಥಿ, ನೀವು ಸಲೀಸಾಗಿ ಒಳಗಿನ ಬಾಗಿಲುಗಳು ಮತ್ತು ಬಾಗಿಲುಗಳ ಮೂಲಕ ಸವಾರಿ ಮಾಡಿ, ಆನಂದಿಸಿ. ಎಲ್ಲ ವಿವರಣೆಗೂ ಮೀರಿದ ಆನಂದ. ಈ ಪ್ರಸರಣ, ಅವರ ಪ್ರೀತಿ, ಅವರ ಪ್ರಾಣಾಹುತಿ ನನ್ನನ್ನು ಆಳವಾಗಿ ಸ್ಪರ್ಶಿಸಿತು. ಎಷ್ಟರ ಮಟ್ಟಿಗೆ ಎಂದರೆ ನನ್ನ ಪ್ರತಿಯೊಂದು ಭಾಗವೂ ದೇಹವು ಪ್ರೀತಿಯಿಂದ ಪ್ರತಿಧ್ವನಿಸುತ್ತಿತ್ತು. ಅದು ಸಂಪೂರ್ಣ ಆನಂದದಿಂದ ಪ್ರೀತಿಯಿಂದ ನೃತ್ಯ ಮಾಡುತ್ತಿತ್ತು. ಮತ್ತು ಮಾನವ ಜೀವನದ ಸಂಪೂರ್ಣ ಆಟವೆಂದರೆ ಈ ಆತ್ಮವನ್ನು ಸಮೃದ್ಧಗೊಳಿಸಿ ಪ್ರಾಣಶುದ್ಧಿಯ ಮೂಲಕ ಈ ಆತ್ಮವನ್ನು ಪೋಷಿಸುವುದು. ಅದು ಸಹಜ ಮಾರ್ಗದ ಸೌಂದರ್ಯ ಮತ್ತು ಸೊಬಗು. ಈಗ ನಿಮ್ಮ ಪ್ರಾಥಮಿಕ ಕಾರ್ಯವೆಂದರೆ ನಿಮ್ಮನ್ನು ನೀವು ಖಾಲಿ ಮಾಡಿಕೊಳ್ಳುವುದು. ನಿಮ್ಮ ಹೃದಯವು ಗುರುಗಳ ಕೃಪೆಯಿಂದ ತುಂಬುವಂತೆ. ಇದು ಸರಳವೆಂದು ತೋರುತ್ತದೆ, ಆದರೆ ವಾಸ್ತವವಾಗಿ ಇದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಈ ಕಾರಣಕ್ಕಾಗಿ ಸಹಜ ಮಾರ್ಗವು ಹಾರ್ಟ್ಫುಲ್ನೆಸ್ ಆಗಿ ರೂಪಾಂತರಗೊಂಡಿದೆ ಮತ್ತು ಇದು ಜಗತ್ತಿಗೆ ದಾಜಿ ನೀಡಿದ ಸಂದೇಶವಾಗಿದೆ. ಮೊದಲು ನಿಮ್ಮ ನಿಶ್ಚಲತೆಯನ್ನು ಕಂಡುಕೊಳ್ಳಿ, ನಿಮ್ಮ ಮೌನವನ್ನು ಕಂಡುಕೊಳ್ಳಿ, ನಿಮ್ಮ ನಿರ್ಮಲವಾದ ಹೃದಯವನ್ನು ಬ್ರಹ್ಮಾಂಡದ ಕೇಂದ್ರವಾಗಿ ಅನುಭವಿಸಿ. ಆಗ ಮಾತ್ರ ನೀವು ಸ್ವೀಕರಿಸಲು ಯೋಗ್ಯರಾಗುತ್ತೀರಿ. ಗುರುವಿನಿಂದ ಪ್ರಸರಣದ ಉಡುಗೊರೆ. ವಾಸ್ತವವಾಗಿ ಈ ಪ್ರಸರಣವು ಅಡೆತಡೆಗಳನ್ನು ತೆಗೆದುಹಾಕಿ ಮಾರ್ಗವನ್ನು ನಿಮ್ಮ ಹೃದಯದ ಆಳಕ್ಕೆ ದಾರಿ ಮಾಡಿಕೊಡುತ್ತದೆ. ಅದು ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಆಲೋಚನೆಗಳನ್ನು ತಡೆಯುತ್ತಿದೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅಹಂಕಾರ, ಅವು ನಮ್ಮ ನಿಜವಾದ ತಿಳುವಳಿಕೆಗೆ ಅಡ್ಡಿಪಡಿಸುತ್ತದೆ. ನಾವು ನಮ್ಮ ದೇಹಗಳಲ್ಲ, ನಾವು ನಮ್ಮ ಬುದ್ಧಿಯೂ ಅಲ್ಲ, ಅದರ ಒಂದು ಭಾಗ. ಹೌದು, ಈ ಭೂಮಿಯ ಸಮಯದಲ್ಲಿ ಅಸ್ತಿತ್ವದಲ್ಲಿ ನಾವು ಅವುಗಳನ್ನು ಬಳಸುತ್ತೇವೆ, ಆದರೆ ನಿಜವಾಗಿಯೂ ಯಾವುದು ಶಾಶ್ವತವೋ ಅದು ಆತ್ಮ. ಹಾರ್ಟ್ಫುಲ್ನೆಸ್ ಎಂದರೇನು? ನೀವು ಸುರಕ್ಷಿತವೆಂದು ಅನುಭವಿಸುವ ಆಂತರಿಕ ಶಾಂತಿಯ ವಲಯ ನಿರ್ಮಲವಾದ ಮತ್ತು ನೀವು ಅಲ್ಲಿಂದ ಹೊರಟು ಬೇರೆಡೆಗೆ ಹೋಗುವ ಅಗತ್ಯವಿಲ್ಲವೆನಿಸುವ ನಿಮ್ಮ ನಿಜವಾದ ಮನೆ. ಹಾರ್ಟ್ಫುಲ್ನೆಸ್ ಇದಕ್ಕಿಂತ ಹೆಚ್ಚೇನು ಇರಬಲ್ಲದು? ಆತ್ಮದ ನೈಸರ್ಗಿಕ ಮೌನ, ಒಂದು ಸಾಕ್ಷಾತ್ಕಾರ. ನೀವು ನಿಮ್ಮ ದೇಹ ಅಥವಾ ಮನಸ್ಸು ಅಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಕೇಂದ್ರೀಕೃತವಾಗಿರುವ ದೈವಿಕ ಬುದ್ಧಿವಂತಿಕೆ. ಈ ಸುಂದರವಾದ ಪರಿಸರ, ಈ ಜೀವಂತ ಸ್ವರ್ಗ ಕನ್ಹಾ ಎಂದು ಕರೆಯಲ್ಪಡುವ ಭೂಮಿಯನ್ನು ಸೂಕ್ಷ್ಮವಾಗಿ ಸೃಷ್ಟಿಸಲಾಯಿತು ಮತ್ತು ದಾಜಿ ಪ್ರೀತಿಯಿಂದ ಹಾರ್ಟ್ಫುಲ್ನೆಸ್ ಅನ್ನು ಬೆಳೆಸಲು ಅದರ ಪೋರ್ಟಲ್ಗಳಿಗೆ ಬರುವ ಎಲ್ಲರೂ. ನಿಮ್ಮ ಭಯ, ಆತಂಕ ಮತ್ತು ಆಲೋಚನೆಗಳನ್ನು ಬಿಟ್ಟುಬಿಡಿ. ಕನ್ಹಾದಲ್ಲಿ ಯಾರೊಂದಿಗೂ ಸಂವಹನ ನಡೆಸುವ ಅಗತ್ಯವಿಲ್ಲ. ನಿಮ್ಮ ಹೃದಯ ಮತ್ತು ಯಾರ ಮಾತನ್ನು ಕೇಳಬೇಡಿ, ಆದರೆ ಗುರುದಿಂದ ಪ್ರಸರಣದ ಮೌನ ಸಂದೇಶ. ನಿಮಗೆ ಹೇಳುವ ಪ್ರಕೃತಿಯ ಮೃದು ಪಿಸುಗುಟ್ಟನ್ನು ಅನುಭವಿಸಿ. ಆಳವಾಗಿ ವಿಶ್ರಾಂತಿ ಪಡೆಯಿರಿ ಮತ್ತು ಧ್ಯಾನದಲ್ಲಿ ಕಳೆದು ಹೋದ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಜಗತ್ತಿಗೆ ಬಾಬೂಜಿ ನೀಡಿದ ಉಡುಗೊರೆಯು ಈ ಪೋಷಣೆಯಾಗಿದೆ. ಆತ್ಮವು ನಿಮ್ಮೊಳಗಿನ ಸಂಪೂರ್ಣ ಆಳವಾದ ಮೌನದಲ್ಲಿದೆ. ಧ್ಯಾನದ ಮೂಲಕ ಗುರುವಿನ ಉಡುಗೊರೆಯನ್ನು ಸ್ವೀಕರಿಸಿ. ಆನಂದವು
ನಿಮ್ಮೊಳಗೆ ಏರುವುದನ್ನು ಅನುಭವಿಸಿ.